ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಪ್ರಸನ್ನಾನಂದ ಪುರಾಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ರೇಜಂಬೂರು. ರಾಜನಹಳ್ಳಿಯ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಯ ವಿಚಾರದಲ್ಲಿ ಪದೇ ಪದೇ ವಿವಾದಗಳು ತಲೆ ಎಳ್ತಾನೆ ಇದ್ದಾವೆ. ಆದರೆ ಈ ಬಾರಿ ಇಡೀ ಕರ್ನಾಟಕದಲ್ಲಿ ಅವರ ಈ ಜಾತ್ರೆಯ ವಿಚಾರದಲ್ಲಿ ಹಣ ಸಂಗ್ರಹ ಮಾಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ರಾಜನಹಳ್ಳಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ವಿರುದ್ಧ ಜನರ ಕಿಡಿ. ವಾಲ್ಮೀಕಿ ಸಮುದಾಯದಲ್ಲಿ ಹೆಚ್ಚಿದ ಅಸಮಾಧಾನ. ರಾಯಚೂರು ಜಿಲ್ಲೆಯಲ್ಲಿ ಸ್ವಾಮೀಜಿ ವಿರುದ್ಧ ಆಕ್ರೋಶ. ವಾಲ್ಮೀಕಿ ಜಾತ್ರೆ ಹೆಸರಿನಲ್ಲಿ ಹಣ ಸಂಗ್ರಹಿಸುತ್ತಿರುವ ಸ್ವಾಮೀಜಿ. ಜನರಿಂದ ಹಣ ಸಂಗ್ರಹಕ್ಕೆ ಭಾರೀ ಆಕ್ರೋಶ. ಸಮುದಾಯದ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಲು ಆಗ್ರಹ. ಸಮಾಜದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದ ಸ್ವಾಮೀಜಿ. ಸ್ವಾಮೀಜಿಯ ನಡೆ ಬಗ್ಗೆ ರಾಜ್ಯದ ಹಲವೆಡೆ ಅಸಮಾಧಾನ. ಇತ್ತೀಚೆಗೆ ನಡೆದಂಥ ಅಕ್ಟೋಬರ್ನಲ್ಲಿ ನಡೆದಂಥ ವಾಲ್ಮೀಕಿ ಜಯಂತಿ ಸಮಾರಂಭದಲ್ಲಿ ಮಾಜಿ ವಿಧಾನ ಪರಿಷತ್ನ ಪರಿಷತ್ ಸದಸ್ಯರಾದಂಥ ಉಗ್ರಪ್ಪನವರು, ಹಾಲಿ ಈಗ ಕಾಂಗ್ರೆಸ್ನ ಮುಖಂಡರು ಕೂಡ, ಜೊತೆಗೆ ಹಿರಿಯ ವಕೀಲರು, ನೇರವಾಗಿ ಮುಖ್ಯಮಂತ್ರಿಗಳು ಹಾಗೆಯೇ ಸರ್ಕಾರದಲ್ಲಿ ಇರ್ತದಂಥ ಸಚಿವರು ಜೊತೆಗೆ ಸ್ವಾಮೀಜಿಯ ನೇತೃತ್ವದಲ್ಲಿ ನಡೆದಂಥ ಒಂದು ವಾಲ್ಮೀಕಿ ಜಯಂತಿ ಸಮಾರಂಭದಲ್ಲಿ ನೇರವಾಗಿ ಒಂದು ಮಾತನ್ನ ಹೇಳಿದ್ರು. ವಾಲ್ಮೀಕಿಯ ಜಾತ್ರೆಗೆ ಸರ್ಕಾರದಿಂದ ಏನು ಪ್ರತಿ ವರ್ಷ SCPTSPಯಲ್ಲಿ ಹಣ ಕೊಡ್ತೀರಿ, ಅದು ಫೆಬ್ರವರಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ, ಬಹುತ್ತಾದಂಥ ಜಾತ್ರೆ ಹೆಸರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ ಪ್ರತಿ ವರ್ಷ. ಈ ಜಾತ್ರೆಗೆ SCPTSPಯಿಂದ ಸರ್ಕಾರದಿಂದ ಬಿಡಿಗಾಸನ್ನು ಕೂಡ ಕೊಡಬಾರದು ಅನ್ನುವಂಥ ಒಂದು ಕಟ್ಟಪ್ಪಣೆಯನ್ನ ಸ್ವತಃ ಮುಖ್ಯಮಂತ್ರಿಗಳಿಗೆ ಜೊತೆಗೆ ಸ್ವಾಮೀಜಿ ಸಮ್ಮುಖದಲ್ಲಿನೇ ಉಗ್ರಪ್ಪನವರು ಹೇಳಿದ್ರು. ಅದು ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಗ್ರಾಸ ಆಗಿತ್ತು. ಇತ್ತೀಚೆಗೆ ನಡೆದಂಥ ಉಗ್ರಪ್ಪನವರು ಪ್ರಜಾಧ್ವನಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಶನದಲ್ಲೂ ಕೂಡ ಅದೇ ಮಾತನ್ನ ಹೇಳಿದ್ರು. ವಾಲ್ಮೀಕಿಯ ವಿಚಾರಧಾರೆಯಲ್ಲಿ ಯಾರೆಲ್ಲ ನಂಬಿಕೆ ಇಟ್ಟಿದ್ದಾರೋ ಅವರು ಒಡಿಬಡಿ ಸಂಸ್ಕೃತಿನೂ ಮೈಗೂಡಿಸ್ಕೋಬಾರದು, ಅಥವಾ ಇನ್ನಿತರ ಸಂಸ್ಕೃತಿಗಳನ್ನು ಮೈಗೂಡಿಸ್ಕೊಳ್ಳದೆ ಲೇಖನಿ ಸಂಸ್ಕೃತಿ ಅರ್ಥಾತ್ ವಿದ್ಯಾಭ್ಯಾಸದ ಮೂಲಕ, ವಿದ್ಯಾ ದದಾತಿ ವಿನಯಂ ವಿನಯ ದಾತಿ ಪಾತ್ರತಾ ಅಂತೇಳಿ ವಿದ್ವಾನ್ ಸರ್ವತ್ರ ಪೂಜೆಯೇತ್ ಅಂತಾರೆ. ಸೊ ಹಾಗಾಗಿ ವಿದ್ವತ್ತಿನ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಆಗಿದ್ರೆ ಯಾವುದೋ ಜಾತ್ರೆಗೆ ದುಡ್ಡು ವೆಚ್ಚ ಮಾಡೋದ್ರಿಂದ ಅಲ್ಲ. ಈಗ ಅನೇಕ ಮಠಗಳಿದ್ದಾವೆ, ಯಾವ ಮಠಗಳು ಜಾತ್ರೆಗೆ ಹಣ ವೆಚ್ಚ ಮಾಡೋದಿಲ್ಲ, ಅಥವಾ ಈ ರೀತಿಯ ಜಾತ್ರೆಗಳು ಮಾಡೋದಿಲ್ಲ. ಜಾತ್ರೆ ಬಿಟ್ರೆ ಬೇರೆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕೇ ಹೊರತು. ಸೊ ಹಾಗಾಗಿ ನಾನು ಸರ್ಕಾರಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ಆಗು ಹೋಗುಗಳನ್ನ, ಈ ಸೋರಿಕೆಗಳನ್ನು ತಡಿಬೇಕು ಅನ್ನೋ ಹಾಗಿದ್ರೆ ಈ ರೀತಿಯ ಕ್ರಮಗಳನ್ನ ಜರುಗಿಸಬೇಕು ಅಂತೇಳಿ ಎಲ್ಲರ ಸಮ್ಮುಖದಲ್ಲಿ, ಎಲ್ಲೋ ಮಾತನಾಡೋದಕ್ಕಿಂತ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ, ಮಂತ್ರಿಗಳ ಸಮ್ಮುಖದಲ್ಲಿ ಹೇಳಿದ್ದೇನೆ, ಸದುದ್ದೇಶದಿಂದ ಹೇಳಿದ್ದೇನೆ. ಬಹುಶಃ ಅದನ್ನ ಸರ್ಕಾರ ಗಮನಿಸುತ್ತೆ ಅಂತ ಹೇಳಿ ನಾನಂತೂ ಸೊ ಇದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಸಮುದಾಯದ ಒಳಗಡೆಗೆ ವ್ಯಾಪಕವಾದಂಥ ಚರ್ಚೆಗೆ ಇದು ಕಾರಣ ಆಗಿದ್ದು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಯಲ್ಲಿ ಇದರ ಬೆನ್ನಲ್ಲೇನೆ ಫೆಬ್ರವರಿನಲ್ಲಿ ಮತ್ತೆ ವಾಲ್ಮೀಕಿ ಜಾತ್ರಾ ಮಹೋತ್ಸವವನ್ನು ನಾನು ಮಾಡ್ತೀನಿ ಅಂತೇಳಿ ಪ್ರಸನ್ನಾನಂದಪುರಿ ಸ್ವಾಮೀಜಿ, ವಾಲ್ಮೀಕಿ ಸಮುದಾಯದ ರಾಜನಹಳ್ಳಿಯ ಮಠದ ಸ್ವಾಮೀಜಿ ಏನಿದ್ದಾರೆ, ಈ ಪ್ರಸನ್ನಾನಂದಪುರಿ ಸ್ವಾಮೀಜಿ ಇಡೀ ಕರ್ನಾಟಕದಲ್ಲಿ ಈಗ ಮನೆಗಳಿಂದ ದುಡ್ಡನ್ನ ಕಲೆಕ್ಟ್ ಮಾಡಿಸ್ತಿದ್ದಾರೆ, ಹಣ ಸಂಗ್ರಹ ಮಾಡಿಸ್ತಿದ್ದಾರೆ. ಆದ್ರೆ ಒಂದು ವಿಚಾರ ಇಲ್ಲಿ ಗಮನಿಸಲೇಬೇಕು, ಎಲ್ಲರೂ ಕೊಳ್ತಾ ಇರುವಂತ ಪ್ರಶ್ನೆ, ಫೆಬ್ರವರಿನಲ್ಲಿ ಈ ವಾಲ್ಮೀಕಿ ಮಹೋತ್ಸವನ ಅಥವಾ ಜಾತ್ರಾ ಮಹೋತ್ಸವವನ್ನ ಮಾಡಲಿಕ್ಕೆ ಕಾರಣ ಏನು? ನೀವು ಪ್ರತಿ ವರ್ಷ ಅದೇ ದಿನಾಂಕವನ್ನ ಮಾಡಲಿಕ್ಕೆ, ಒಂದು ವಾಲ್ಮೀಕಿ ರಾಜನಹಳ್ಳಿಯ ಮಠವನ್ನ ಅಥವಾ ಮಠದಲ್ಲಿ ಮೊದಲು ಗುರುಗಳಾಗಿ ಬಂದಂತಹ ಪುಣ್ಯಾನಂದ ಸ್ವಾಮೀಜಿಗಳ ಜನ್ಮದಿನವೂ ಅಲ್ಲ, ಅಥವಾ ಅವರ ಪುಣ್ಯ ಸ್ಮರಣೆಯೂ ಕೂಡ ಅಲ್ಲ. ವಾಲ್ಮೀಕಿ ವಿಚಾರಕ್ಕೆ ಬರೋದಾದ್ರೆ ವಾಲ್ಮೀಕಿಯ ಜನ್ಮದಿನ ಅಂತಲೇ ಬೇರೆ, ವಾಲ್ಮೀಕಿಯ ಒಂದು ಐಕ್ಯರಾದಂತಹ ದಿನವೂ ಕೂಡ ಇದುವರೆಗೂ ಕೂಡ ಅದರ ಬಗ್ಗೆ ಸರಿಯಾದಂಥ ಪುರಾವೆಗಳು ಇಲ್ಲೂ ಕೂಡ ಸಿಕ್ಕಿಲ್ಲ. ಆದರೆ ಯಾವ ಕಾರಣಕ್ಕೆ ಫೆಬ್ರವರಿಯಲ್ಲಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಮಾಡಲಾಗುತ್ತೆ ಎನ್ನುವಂಥ ಪ್ರಶ್ನೆಗೆ ಇದುವರೆಗೂ ಕೂಡ ಯಾವ ಸಚಿವರು ಕೂಡ ಉತ್ತರ ಕೊಡಲಿಕ್ಕೆ ಸಿದ್ಧರಾಗಿಲ್ಲ. ಜೊತೆಗೆ ರಾಜನಹಳ್ಳಿಯ ಮಠದ ಸ್ವಾಮೀಜಿಯು ಇದುವರೆಗೂ ಅದರ ಬಗ್ಗೆ ಉತ್ತರವನ್ನು ಕೊಟ್ಟಿಲ್ಲ.
ಸೊ ಇದು ಸಮಾಜದಲ್ಲಿ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು ಒಂದು. ಇನ್ನೊಂದು ಕಡೆನಲ್ಲಿ ನಾವು ಏನು ತಳ ಸಮುದಾಯ, ವಾಲ್ಮೀಕಿ ಸಮುದಾಯ, ಹಾಗಾಗಿ ನಾವು ಜನರನ್ನ ಒಟ್ಟುಗೂಡಿಸ್ಲಿಕ್ಕೆ, ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ನಾವು ವಾಲ್ಮೀಕಿ ಜಯಂತಿಯ ಹೆಸರಿನಲ್ಲಿ ಅಥವಾ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಹೆಸರಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ವಾಲ್ಮೀಕಿ ಜಯಂತಿಗೆ ಅದರದ್ದೇ ಆದ ಒಂದು ಅರ್ಥ ಇದೆ. ಜೊತೆಗೆ ಅದನ್ನ ಪ್ರತಿಯೊಬ್ಬರು, ಕೇವಲ ವಾಲ್ಮೀಕಿ ಸಮುದಾಯ ಅಲ್ಲ, ಎಲ್ಲ ವರ್ಗಗಳು ಕೂಡ ವಾಲ್ಮೀಕಿ ಜಯಂತಿಯನ್ನ ಮಾಡ್ತಾರೆ. ಯಾಕೆ ಅಂದ್ರೆ ವಾಲ್ಮೀಕಿ ಕೇವಲ ವಾಲ್ಮೀಕಿ ಸಮುದಾಯಕ್ಕೆ ಅಥವಾ ನಾಯಕ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಎಲ್ಲ ವರ್ಗದ, ಎಲ್ಲ ಸಮುದಾಯಗಳ ಆಸ್ತಿ, ಆದರ್ಶ ಪುರುಷ, ಜೊತೆಗೆ ಆದಿಕವಿ ಅಂದ್ರೂ ಕೂಡ ಅಲ್ಲಿ ತಪ್ಪಿಲ್ಲ, ಅದರ ಯಾವುದೇ ರೀತಿಯ ವಿವಾದಗಳಿಲ್ಲ. ಆದರೆ ವಾಲ್ಮೀಕಿಯ ವಿಚಾರದಲ್ಲಿ ಕೆಲವರು ವಿವಾದಗಳನ್ನು ಹುಟ್ಟು ಹಾಕಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಅದು ಈಗಾಗಲೇ ಕೆಲವು ನ್ಯಾಯಾಲಯಗಳು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ಕೊಟ್ಟಿದ್ದೇವೆ, ಅದು ಬೇರೆ ವಿಚಾರ. ಆದರೆ ಈ ಫೆಬ್ರವರಿಯಲ್ಲಿ ಪರ್ಟಿಕ್ಯುಲರ್ ಆದಂತಹ ಒಂದು ದಿನಾಂಕದ ಹೆಸರಿನಲ್ಲಿ ಈ ಜಾತ್ರಾ ಮಹೋತ್ಸವವನ್ನು ಈ ಪ್ರಸನ್ನಾನಂದಪುರಿ ಸ್ವಾಮೀಜಿ ಬಂದ ನಂತರ ನಡೆಸ್ತಾ ಇರುವಂಥದ್ದು. ಅದಕ್ಕೆ SCP-TSP ಹಣ ಸರ್ಕಾರದಿಂದ ಕೋಟಿಗಟ್ಟಲೆ ಹಣ ಕೊಡ್ತಾ ಇದ್ರು. ಆದರೆ ಈ ಒಂದು ವರ್ಷದ ಈಚೆಗೆ ಆ ಹಣಕ್ಕೆ ಒಂದು ಸ್ವಲ್ಪ ಬ್ರೇಕ್ ಹಾಕುವಂಥ ಕೆಲಸವನ್ನ ಕೆಲವು ಸಂಘಟನೆಗಳು ಮಾಡಿದ್ದಾವೆ. ಆದರೆ ಈ ಬಾರಿಯೂ ಕೂಡ ಸರ್ಕಾರಕ್ಕೆ ಉಗ್ರಪ್ಪನವರು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಈ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ಸರ್ಕಾರದಿಂದ SCP-TSP ಹಣವನ್ನ ಕೊಡಬಾರದು. ನಿಮಗೆ ವಾಲ್ಮೀಕಿ ಸಮುದಾಯಕ್ಕೆ ಹಣವನ್ನ ಕೊಡಲೇಬೇಕು ಅಥವಾ SCP-TSP ಹಣವನ್ನ ನೀವು ವಿನಿಯೋಗ ಮಾಡ್ತೀರಿ ಅನ್ನೋದಾದ್ರೆ ವರ್ಷಕ್ಕೆ ಸುಮಾರು ನೀವು ಕೇವಲ ಇನ್ನು 7% ಏನು ರಿಸರ್ವೇಷನ್ ಅನ್ನ ಕೊಟ್ಟಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆ ರಿಸರ್ವೇಷನ್ನು ಇಂಪ್ಲಿಮೆಂಟ್ ಆಗಿದೆಯಾ ಬಿಟ್ಟಿದೆಯಾ ಅದು ಕೂಡ ಬೇರೆ ವಿಚಾರ. ಆದರೆ ಆ 7% ಹಣವನ್ನ ಅಂತೇಳಿ ನಾವು ಏನಾದರೂ ಈ ಬಜೆಟ್ನಲ್ಲಿ ಮೀಸಲಿಟ್ಟೋದಾದ್ರೆ ವರ್ಷಕ್ಕೆ ಕನಿಷ್ಠ 1,000 ಕೋಟಿಗೂ ಹೆಚ್ಚು ಹಣ ಆಗುತ್ತೆ. ಅದನ್ನ ಒಂದು ಮೆಡಿಕಲ್ ಕಾಲೇಜನ್ನ ಮಾಡಲಿಕ್ಕೆ, ವಾಲ್ಮೀಕಿ ಸಮುದಾಯದ ಮಕ್ಕಳ ಶಿಕ್ಷಣಕ್ಕೆ ಮುಡುಪಾಗಿಡಿ. ಸೊ ಆ ಹಣವನ್ನು ಅಲ್ಲಿ ಮೀಸಲಿರಲಿ. ನೀವು ಕಳೆದ 2-3 ವರ್ಷ ಸರಿಯಾದಂಥ ಶ್ರಮವನ್ನು ಹಾಕಿದರೆ ಇಡೀ ಕರ್ನಾಟಕದಲ್ಲಿ ವಾಲ್ಮೀಕಿ ಹೆಸರಿನಲ್ಲಿ ಒಂದು ಒಳ್ಳೆಯ ಮೆಡಿಕಲ್ ಕಾಲೇಜ್ ಆಗುತ್ತೆ. ಇದು ಕೇವಲ ವಾಲ್ಮೀಕಿ ಸಮುದಾಯಕ್ಕೆ ಮಾತ್ರ ಅಲ್ಲ, ವಾಲ್ಮೀಕಿ ಸಮುದಾಯದ ಸುಮಾರು 50% ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ಕೊಡಿ. ಇನ್ನು 50% ಬೇರೆ ಬೇರೆ ವರ್ಗದವರಿಗೂ ಕೂಡ ಅಲ್ಲಿ ಫೀಸನ್ನು ಕ್ರಿಯೇಟ್ ಮಾಡಿ, ಅದಕ್ಕೆ ಅದರದ್ದೇ ಆದ ಒಂದು ಫೀಸ್ ಸ್ಟ್ರಕ್ಚರ್ ಅನ್ನೋದು ಇದೇ ಇರುತ್ತೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗಿಗೆ. ಸೊ ಆ ಫೀಸ್ ಸ್ಟ್ರಕ್ಚರ್ ಅಡಿಯಲ್ಲಿ ನೀವು ಸೀಟನ್ನು ತುಂಬಿಕೊಳ್ಳಿ. ಸೊ ಇದು ಇಡೀ ಸಮುದಾಯಕ್ಕೆ ಒಂದು ಆದಾಯದ ಮೂಲವೂ ಆಗುತ್ತೆ ಆ ಕಾಲೇಜಿನ ಮೂಲಕ. ಜೊತೆಗೆ ಇಡೀ ಸಮುದಾಯದಲ್ಲಿ ಒಂದು ಶಿಕ್ಷಣದ ಜಾಗೃತಿ ಶುರುವಾಗುತ್ತೆ ಅನ್ನುವಂಥ ಮಾತನ್ನ ಉಗ್ರಪ್ಪನವರು ಹೇಳಿದರು. ಈಗ ಅದೇ ಧ್ವನಿಯನ್ನ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶುರು ಮಾಡಿದ್ದಾರೆ. ಬೇರೆ ಬೇರೆ ಸಂಘಟನೆಗಳು ಇರ್ಬೋದು ಅಥವಾ ಕೆಲವು ಪ್ರಜ್ಞಾವಂತ ನಾಗರಿಕರು ಸ್ವಾಮೀಜಿಯನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ನೆ ನಡೆದಂತ ಏನು ವಾಲ್ಮೀಕಿಯ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾನ್ವಿ ಮತ್ತೆ ಶಿರವಾರ ಇಲ್ಲಿ ಈ ಭಾಗದಲ್ಲಿ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಪ್ರವಾಸಕ್ಕೆ ಹೋಗಿದ್ರು. ಅಲ್ಲಿ ಕೆಲವು ಸ್ಥಳೀಯ ಅವರ ಬೆಂಬಲಿಗರು ಅಂತ ಹೇಳ್ಕೊಂಡಿರ್ತಕ್ಕಂಥ ಕೆಲವರು ಮುಖಂಡರನ್ನ ಮುಂದೆ ಬಿಟ್ಟು ಪ್ರತಿ ಮನೆಯಿಂದ ವಾಲ್ಮೀಕಿ ಸಮುದಾಯದ ಹಳ್ಳಿಗಳಲ್ಲಿ ಪ್ರತಿ ಮನೆಯಿಂದ ಹಣವನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ಹಣ ಸಂಗ್ರಹಿಸ್ತಾ ಇರುವಂತಹ ಮಹಾನುಭಾವರು ಬಲವಂತ ಮಾಡಿ ಹಣ ಸಂಗ್ರಹಿಸ್ತಾ ಇರುವಂತಹ ವಿಚಾರಗಳು ಕೂಡ ಈಗಾಗಲೇ ಕೆಲವರು ಕಂಪ್ಲೇಂಟ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಭಾಗ. ಆದರೆ ಅವರನ್ನ ವಿರೋಧಿಸುವಂಥವರನ್ನ ಅಥವಾ ಈ ಒಂದು ಅವರ ನಡವಳಿಕೆಗಳನ್ನ, ಅವರ ಆಟಿಟ್ಯೂಡನ್ನ ವಿರೋಧಿಸುವಂಥವರಿಗೆ ಬೆದರಿಕೆ ಹಾಕುವಂತ, ಜೊತೆಗೆ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಕಂಪ್ಲೇಂಟ್ ಕೊಡುವಂತ ಕೆಲಸಗಳು ಕೂಡ ಬಹಳಷ್ಟು ಕಡೆಗಳಲ್ಲಿ ಆಗಿದ್ದಾವೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿದೆ. ಸೊ ಈ ವಾಲ್ಮೀಕಿ ಪ್ರಸನ್ನಾನಂದಪುರಿಯ ಸ್ವಾಮೀಜಿಯವರು ಈ ಜಾತ್ರಾ ಮಹೋತ್ಸವದ ಹೆಸರಿನಲ್ಲಿ ಯಾಕೆ ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದೀರಿ, ನೀವು ಯಾಕೆ ಒಂದು ಮೆಡಿಕಲ್ ಕಾಲೇಜನ್ನಾಗಲಿ ಅಥವಾ ಸಮಾಜದ ಹಿತದೃಷ್ಟಿಯಿಂದ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಒಂದು ಉತ್ತಮವಾದಂತಹ ಶಾಲೆಯನ್ನು ನಿರ್ಮಾಣ ಮಾಡೋದಾಗ್ಲಿ ಅಥವಾ ಕಾಲೇಜುಗಳನ್ನು ನಿರ್ಮಾಣ ಮಾಡುವಂಥದ್ದಾಗಲಿ ಯಾಕೆ ಮಾಡಿಲ್ಲ ಅನ್ನುವಂಥದ್ದನ್ನ ಈಗ ರಾಯಚೂರಿನಲ್ಲಿ ಹಲವರು ಈಗಾಗಲೇ ಕೇಳಿದ್ದಾರೆ. ಸೊ ಆ ಪ್ರಶ್ನೆಗೆ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸರಿಯಾದಂಥ ಉತ್ತರವನ್ನ ಕೊಟ್ಟಿಲ್ಲ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಅವ್ರು ಕೇಳ್ತಾ ಇರುವಂಥದ್ದು ಪ್ರಶ್ನೆಯನ್ನ ನೀವು ಗಮನಿಸಬಹುದು. ನಾನು ಅದನ್ನ ಬಿಡ್ತೀನಿ. ಸೊ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬನ್ನಿ. ಒಂದೇ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡ್ಬೇಕಂದ್ರೆ ಎಷ್ಟು ಕೋಟಿ ಹಣ ಬೇಕಾಗುತ್ತೆ ಆಲೋಚನೆ ಮಾಡೋದು. ಸರ್ ಬೇರೆ ಸಮಾಜಕ್ಕೆ ಹೆಂಗ್ ಸಿಗ್ತದೆ ಸರ್ ದುಡ್ಡು? ಸರ್ಕಾರದಿಂದ ಸಮಾಜ ಹೇಳ್ಬೇಡಪ್ಪ, ನಮ್ದು ಹೇಳು. ಅಲ್ಲ ಬೇರೆ ಸಮಾಜ ಬೇಡ, ನಮ್ ಸಮಾಜ ಹೇಳ್ರಿ. ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡ್ರಿ. ಇವಾಗ 1 ಕೋಟಿ ಖರ್ಚು ಮಾಡಿ 17 ಎಕರೆ 21 ಗುಂಟೆ ಜಾಗ ತಗೊಂಡಿವಿ ಈ ಕಲ್ಯಾಣ ಕರ್ನಾಟಕದಲ್ಲಿ. ನಿನ್ನ ಮಠದಲ್ಲಿ ಈ ಕಲ್ಯಾಣ ಕರ್ನಾಟಕದ ಮಕ್ಕಳು, ನಿಮ್ಮ ರಾಯಚೂರು ಜಿಲ್ಲೆ ಮಕ್ಕಳು ಅದಲ್ಲ ಇದಾವಲ್ಲಪ್ಪ. ತಮಗೆ ಗೊತ್ತಿರುವಾಗ ನಮ್ಗೆ ಗೊತ್ತಿಲ್ಲ ಸರ್. ನನ್ನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದೋದು. ಅಲ್ಲಲ್ಲ, ನಮ್ಮ ಇಲ್ಲಿ ಬಡ ಮಕ್ಕಳು ಮಠದಲ್ಲಿ ಇದಾರಲ್ಲ, ಬರೀ ಮಠಕ್ಕೆ ಬಂದಾಗ ಈ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳು, ಬಡ ಮಕ್ಕಳು ಇದಾವಲ್ಲ,
ಬಂದು ನೀವೆಲ್ಲ ಒಂದ್ಸಲ ಬಂದ ಮಠಕ್ಕೆ ಬಂದ ಚೆಕ್ ಮಾಡ್ಕೊಡ್ರಿ. ಮಕ್ಳು ಯಾವ ತಾಲೂಕ್ನಪ್ಪ, ನೀನು ಯಾವ ಜಿಲ್ಲೆಯ ಮಕ್ಕಳಪ್ಪ, ಯಾಕೆ ಬಂದಿಯಪ್ಪ ಅಂತ ಕೇಳ್ರಿ. ಮಠದಲ್ಲಿ ಅದಾವಲ್ಲ ಮಕ್ಕಳು, ಬಂದು ವಿಚಾರಿಸ್ಬೇಕು ನೀವು ಕೂಡ. ಸರ್ ನಮ್ಮ ಸಮಾಜ ಹಿರಿಯರು ಕೇಳಿದೆ ನಾನು, ಸರ್ ಯಾಕೆ ಮಾಡ್ತಾ ಇಲ್ಲ, ಗೌರ್ಮೆಂಟ್ ಕಾಲೇಜ್ ಇದೆಯಪ್ಪ ಅದರಲ್ಲಿ ಓದ್ಬೇಕು ನಮ್ಮ ಮಕ್ಕಳು, ಮಾಡಕ್ ಆಗಲ್ಲ ಅಂತ ಹೇಳಿದ್ರು ನಮ್ಮ ಸಮಾಜದವ್ರೆ. ಆಮೇಲೆ ನಮ್ಮ ಸಮಾಜದ 187 ಕೋಟಿ ಕುಟಾಲ ಆದಾಗ ತಾವು ಒಂದು ಧ್ವನಿ ಎತ್ತಲಿಲ್ಲ. ತಾವು ಲಿಂಗಸೂರು ತಾಲೂಕಿಗೆ ಬಂದಾಗ ಸಮಯ ಬಂದಾಗ ನಾನು ಎತ್ತಂತ ಹೇಳಿದ್ರಿ ತಾವು. ಮತ್ತೆ ನೀ ಏನ್ ಮಾಡಿದಪ್ಪ? ಸಮಾಜ ನಾನು ಎತ್ತಿದ್ದೀನಿ, ಮತ್ತೆ ನಾನು ಕೇಳಿದ್ದೀನಿ. ಆಮೇಲೆ ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಇದೆ, ಅದಕ್ಕೆ ಯಾಕೆ ವೀರಮಲಗೆ ನಾಯಕ ಹೆಸರು ಇಡಬಾರ್ದು? ನೀ ಒಂದು ಕೇಳು ಫಸ್ಟ್. ಸರ್ 187 ಕೋಟಿ ಹಗರಣ ಸರ್ ನೀ ಧ್ವನಿ ಎತ್ತಿದಲ್ಲ, ಎತ್ತಿದ್ದೀನಿ. ಮತ್ತೆ ನಾನು 257 ಕುತ್ಕೊಂಡಿದ್ದಲ್ಲ, ನೀನು ಸಮಾಜ ತಾನೇ ಕುತ್ಕೋಬೇಕು. ನಾನು ಇರಲಿಲ್ಲ ಅವಾಗ, ನಾನಿದ್ರೆ ಬರೋನು, ನಾನು ಇರಲಿಲ್ಲ ಆ ಸಮಯದಲ್ಲಿ. ನೋಡಿದ್ರಲ್ವಾ, ಮಾನವೀಯ ಜಲ್ಲಿ ಆಂಜನೇಯ ಸ್ವಾಮಿ ಅನ್ನುವಂಥವ್ರು ಈ ವ್ಯಕ್ತಿ. ಈತ ಕೇವಲ ಸಾಮಾನ್ಯ ವ್ಯಕ್ತಿ ಅಲ್ಲ, ಸೇನೆಯಲ್ಲಿ ಕೆಲಸ ಮಾಡಿ ಬಂದಂಥ ಮಾಜಿ ಯೋಧ. ಸೊ ಈತನ ಪ್ರಶ್ನೆಯಲ್ಲಿ ಒಂದು ಅರ್ಥ ಇದೆ. ಏನು ಉಗ್ರಪ್ಪನವರು ವಾಲ್ಮೀಕಿ ಜಯಂತಿಯಲ್ಲಿ ಎತ್ತಿದ ಪ್ರಶ್ನೆಯನ್ನೇ ಇವರು ಎತ್ತಾ ಇರುವಂಥದ್ದು. ನೀವು ಯಾಕೆ ಸಮಾಜದ ಕೆಲವು ನಕಲಿ ಜಾತಿ ಪ್ರಮಾಣ ಪತ್ರದಲ್ಲಿ ವಿಚಾರದಲ್ಲಿ ಇರ್ಬೋದು, ಅಥವಾ ಈ ಬೇರೆ ಬೇರೆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಸಮುದಾಯದ ಪರವಾಗಿ ಯಾಕೆ ಧ್ವನಿ ಎತ್ತಲಿಲ್ಲ, ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಹಗರಣದ ಬಗ್ಗೆ ಯಾಕೆ ಧ್ವನಿಯನ್ನ ಎತ್ತಲಿಲ್ಲ? ಸೊ ಈ ಥರದ ಪ್ರಶ್ನೆಗಳನ್ನು ಅವರು ನ್ಯಾಯೋಚಿತವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆದರೆ ಪ್ರಸನ್ನಾನಂದಪುರಿ ಸ್ವಾಮೀಜಿಯ ಅಲ್ಲಿ ಬರ್ತಕ್ಕಂಥ ಉತ್ತರವನ್ನು ನೀವು ಗಮನಿಸಬಹುದು, ಉಡಾಫೆಯ ಉತ್ತರಗಳನ್ನು ಕೊಡ್ತಾರೆ. ಹಾಗಾದ್ರೆ ನೀನು ಸಮಾಜ ಅಲ್ವಾ, ನೀನ್ಯಾಕೆ ಪ್ರೊಟೆಸ್ಟನ್ನು ಮಾಡಲಿಲ್ಲ, ನೀನ್ಯಾಕೆ ಪ್ರತಿಭಟನೆಯನ್ನ ಮಾಡಲಿಲ್ಲ? ಒಬ್ಬ ಸ್ವಾಮೀಜಿಯನ್ನ ಯಾವುದೇ ಸಮುದಾಯ ಇರಲಿ, ಒಂದು ಪೀಠದಲ್ಲಿ ಒಂದು ಸ್ವಾಮೀಜಿಯನ್ನ ಕೂರಿಸ್ತಾರೆ ಅಂದರೆ ಅದು ಸಮಾಜದ ಧ್ವನಿ ಆಗಬೇಕು ಅನ್ನೋ ಕಾರಣಕ್ಕೆ ಸಮಾಜದಲ್ಲಿ ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಕೆಲವು ನಿಯಮಾವಳಿಗಳು. ಇಲ್ಲಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅವರು ಈ ವಾಲ್ಮೀಕಿ ಸಮುದಾಯ ಇರೋದೇ ನನ್ನ ಸಪೋರ್ಟಿಗೆ ಅಥವಾ ನನ್ನ ಬೆಂಬಲಿಕೆ ಅಂತ ಹೇಳಿ ಇವರೇ ಅದನ್ನ ಇಡೀ ಸಮುದಾಯವನ್ನ ಗುತ್ತಿಗೆ ತೆಗೆದುಕೊಂಡ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು ಒಂದು ಭಾಗ. ಸಹಜವಾಗಿ ಯಾವುದೇ ಮಠಗಳು ಇದ್ದಂಥ ಸಂದರ್ಭದಲ್ಲಿ ಸಮಾಜಕ್ಕಾಗಿ ಮಠಗಳ ನಿರ್ಮಾಣ ಆಗ್ತವೆ ಹೊರತು ಮಠಗಳಿಗಾಗಿ ಸಮಾಜ ನಿರ್ಮಾಣ ಆಗೋದಿಲ್ಲ. ಆ ಒಂದು ಪರಿಜ್ಞಾನ ಮಠಾಧೀಶರುಗಳಿಗೆ ಇರಬೇಕು. ಆದರೆ ಪ್ರಸನ್ನಾನಂದಪುರಿ ಸ್ವಾಮೀಜಿಯ ಈ ನಡವಳಿಕೆ ಈ ಮಠಕ್ಕಾಗಿ, ಅಂದರೆ ರಾಜನಹಳ್ಳಿಯ ಮಠಕ್ಕಾಗಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಸನ್ನಾನಂದಪುರಿ ಸ್ವಾಮೀಜಿಗೋಸ್ಕರ ಸಮುದಾಯ ಇದೆ ಅನ್ನುವಂಥ ಉದ್ದಟತನದ ಒಂದು ರೀತಿ ಉಡಾಫೆಯ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ. ಅವರ ಮೇಲೆ ಯಾರು ಪ್ರಶ್ನೆ ಮಾಡ್ತಾರೆ, ಮುಗಿ ಬೀಳ್ತಾರೆ. ಹಿಂದೆ ಕೂಡ ಒಬ್ಬ ಸಮುದಾಯದ ಒಬ್ಬ ಯುವ ನಾಯಕನಿಗೆ ಈ ರೀತಿಯ ಏನು ಕೆಟ್ಟದಾದಂಥ ಪದಗಳನ್ನು ಬಳಸಿ ಅವರನ್ನು ನಿಂದನೆ ಮಾಡುವಂಥ ಪ್ರಕರಣಗಳು ಕೂಡ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರುಗಳನ್ನು ಕೊಟ್ಟಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾಲ್ಮೀಕಿ ಮಹಾಸಭಾದಲ್ಲೂ ಒಂದು ಚರ್ಚೆ ಆಯಿತು. ಅವರನ್ನು ಕಿತ್ತು ಹಾಕಬೇಕು, ಮಠದಲ್ಲಿ ಇಡಬಾರ್ದು ಅಂತೇಳಿ ಚರ್ಚೆ ಆಯಿತು. ಸತೀಶ್ ಜಾರಕಿಹೊಳಿ ಆಗಿದಾಗಿ ಅವತ್ತಿನ ಸಚಿವರು ಯಾರ್ಯಾರಿದ್ರು ಅವ್ರ ಜೊತೆಯಲ್ಲಿ ಕೂಡ ಸಭೆಗಳಾಯಿತು. ಆದರೆ ಅದಾದ ನಂತರ ಅಲ್ಲಿಯ ಬೆಳವಣಿಗೆಗಳು ಅಲ್ಲಿಗೆ ಅವ್ರಿಗೊಂದು ಅವಕಾಶ ಕೊಡೋಣ ಅನ್ನುವಂಥ ನಿಟ್ಟಿಗೆ ಬಂದರು. ಸೊ ಹಾಗಾಗಿ ಇಲ್ಲಿ ಮಠದಲ್ಲಿ ನಡೆದಂಥ ಅವ್ಯವಹಾರಗಳಿರ್ಬೋದು ಅಥವಾ ಅವರು ನಡೆಸುವಂಥ ಚಟುವಟಿಕೆಗಳ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿದ್ದು, ಜೊತೆಗೆ ಅವರ ಜಾತಿಯ ವಿಚಾರಕ್ಕೆ ಇದು ಬೇರೆ ಸಮುದಾಯದವರು ಇರುವಂಥ ಜಾತಿ ವಿಚಾರ ಸಂಬಂಧಪಟ್ಟ ಕೂಡ ಬಹಳಷ್ಟು ಚರ್ಚೆ ಆಗಿತ್ತು. ಆದರೆ ಅದೇನೇ ಇದ್ರೂ ಕೂಡ ಸಮುದಾಯದ ಹಿತಕ್ಕಾಗಿರುವಂಥ ಒಂದು ಮಠದಲ್ಲಿ ಆ ಮಠಾಧಿಪತಿ ಆದಂಥವರು ಯಾವುದೇ ಸಮುದಾಯ ಇದ್ರೂ ಕೂಡ ಆ ಸಮುದಾಯದ ಹಿತದೃಷ್ಟಿಯಿಂದ ಅವರ ಕೆಲಸ ಮಾಡಬೇಕಾಗುತ್ತೆ. ಯಾವ ಮಠಾಧೀಶರು ಕೂಡ ಇಲ್ಲಿ ಸರ್ವಾಧಿಕಾರಿಗಳಲ್ಲ. ಸೊ ಇದನ್ನ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಬಹಳ ಎಚ್ಚರಿಕೆಯಿಂದ ನೆನ್ಪಿಟ್ಕೊಳ್ಬೇಕು. ಸಮುದಾಯ ಇರುವುದು ಅಲ್ಲಿ ಸಮುದಾಯದ ಏಳಿಗೆಗಾಗಿ ಮಠವನ್ನು ಸ್ಥಾಪನೆ ಮಾಡಿರ್ಬೋದು, ಮಠವನ್ನು ಸ್ಥಾಪನೆ ಮಾಡಿರ್ಬೋದು. ಅದು ಮಠ ಸ್ಥಾಪನೆ ಮಾಡಲಿಕ್ಕೆ ಬಹಳಷ್ಟು ವಾಲ್ಮೀಕಿ ಸಮುದಾಯದ ಹಿರಿಯರು ಶ್ರಮವಹಿಸಿದ್ದಾರೆ. ಪ್ರಸನ್ನಾನಂದಪುರಿ ಸ್ವಾಮೀಜಿ ಈ ಏನು ಗೆದ್ದಲುಗಳು ಕಟ್ಟಿರ್ತಕ್ಕಂಥ ಹುತ್ತದಲ್ಲಿ ಬಂದು ಹಾವು ಕುಳಿತಿರೋ ರೀತಿಯಲ್ಲಿ ಅವರನ್ನು ತಂದು ಕೂರಿಸಿರುವಂಥದ್ದು ಅನ್ನುವಂಥದ್ದನ್ನು ಬಹಳಷ್ಟು ವಾಲ್ಮೀಕಿ ಸಮುದಾಯದ ಮುಖಂಡರುಗಳು, ಸಂಘಟನೆಯ ನಾಯಕರುಗಳು ಇವತ್ತು ಹೇಳ್ತಾ ಇದ್ದಾರೆ. ಆದರೆ ವಾದ ವಿವಾದಗಳು ಏನೇ ಇದ್ರೂ ಕೂಡ, ಆದರೆ ಒಂದು ವಿಚಾರ ಇಲ್ಲಿ ವಾಲ್ಮೀಕಿಯ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಅವರ ಮಾತು, ಅವರ ನಡವಳಿಕೆ ಒಂದು ರೀತಿ ಉಡಾಫೆತನದಿಂದ, ಉದ್ದಟತನದಿಂದ ಮಾತಾಡುವಂತಹ ಮಾತುಗಳು ಬದಲಾಗಬೇಕು ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಅವರ ಆದಿಯಾಗಿ ಎಲ್ಲ ಶಾಸಕರು ಜೊತೆಗೆ ಪಕ್ಷದ ನಾಯಕರುಗಳು ಕೂಡ ಹೇಳಿದ್ರು. ಹಿಂದೆ ಮೀಸಲಾತಿ ವಿಚಾರದಲ್ಲಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಬಹಳಷ್ಟು ಶಾಸಕರು ಸ್ವತಃ ನನಗೂ ಕೂಡ ಕರೆ ಮಾಡಿ ಹೇಳಿದ್ರು, ಏನಂತಂದ್ರೆ ಇವರು ಒಂದು ಟೀಮನ್ನು ಮಾಡ್ತಾರೆ. ಆ ಟೀಮ್ ಮಾಡಿದಂಥ ಸಂದರ್ಭದಲ್ಲಿ ವಾಲ್ಮೀಕಿ ಪೀಠದ ಏನು ಪ್ರಸನ್ನಾನಂದಪುರಿ ಸ್ವಾಮೀಜಿ ಇದ್ದಾರೆ ಅವರೇ ಅಂತಿಮ ಒಂದು ಗ್ರೇಟೆಸ್ಟ್ ಪೀಠದಲ್ಲಿ ಕೂತಿರೋಂಥವ್ರು, ಅವರು ಬಿಟ್ಟರೆ ಸಮಾಜದಲ್ಲಿ ಯಾರೂ ಇಲ್ಲ.
ಜೊತೆಗೆ ಇವರು ಮಾಡಿರ್ತಕ್ಕಂಥ ಒಂದು ಕಮಿಟಿ ಏನಿತ್ತು ಆ ಕಮಿಟಿಯಲ್ಲಿ ಇದ್ದಂಥವರೇ ವೇದಿಕೆಯಲ್ಲಿ ಇರಬೇಕು, ಶಾಸಕರಾದರೂ ಕೂಡ ಅವರು ಕೆಳಗಡೆ ಇರಬೇಕು ಅನ್ನುವಂಥದ್ದನ್ನ ಮಾಡಿ ಕೆಲವು ಶಾಸಕರನ್ನ ವೇದಿಕೆಯ ಕೆಳಗಡೆ ಕೂರಿಸಿ ಇವರ ಏನು ಪಟಾಲಂ ಏನಿದೆ ಇವರ ಅಂದ ಆಯ್ಕೆಯಾಗಿ ಅಥವಾ ಸಮಿತಿಯಲ್ಲಿ ನೇಮಕಗೊಂಡಂಥವ್ರು ಇವರು ವೇದಿಕೆಯಲ್ಲಿ ಕೂತು ಸರ್ಕಾರದ ಕೆಲವು ನಿಯಮಾವಳಿಗಳಿರ್ತವೆ. ಒಬ್ಬ ಜನಪ್ರತಿನಿಧಿ ಯಾವುದೇ ಕಾರ್ಯಕ್ರಮದಲ್ಲಿದ್ದು ಕೂಡ ಆ ಪ್ರೋಟೋಕಾಲ್ ಪ್ರಕಾರ ವೇದಿಕೆಯಲ್ಲಿ ಕೂರಬೇಕಿತ್ತು. ಆದರೆ ವೇದಿಕೆಯಲ್ಲಿ ಅವರನ್ನ ಕೂರಿಸದೆ ಕೆಳಗಡೆ ಕೂರಿಸಿ ಕಾರ್ಯಕ್ರಮ ಮಾಡಿದಂಥ ನಿದರ್ಶನಗಳು ಕೂಡ ಇದು. ಆ ಸಂದರ್ಭದಲ್ಲಿ ಬಹಳಷ್ಟು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಸ್ವತಃ ನನಗೂ ಕೂಡ ಕರೆ ಮಾಡಿದಂಥ ಸಂದರ್ಭದಲ್ಲಿ ಈ ಥರದ ಒಂದು ದೂರುಗಳನ್ನು ಹೇಳಿದ್ರು. ಆದರೆ ಈಗ ಸಮಾಜದ ಹಿತದೃಷ್ಟಿಯಿಂದ ಯಾವ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ ಅಂತ ಹೋದರೆ ಯಾವುದೇ ರೀತಿಯ ಉತ್ತರಗಳು ಪ್ರಸನ್ನಾನಂದಪುರಿ ಸ್ವಾಮೀಜಿ ಅವರಿಂದ ಬರ್ತಾ ಇಲ್ಲ. ಸೊ ಇಲ್ಲಿ ನೇರವಾಗಿ ಅವರು ಉದ್ದಟತನದ ಮಾತುಗಳನ್ನು ಆಡೋದು, ಸೊ ನೀನು ಯಾಕೆ ಹೋರಾಟವನ್ನು ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡೋದು. ಹಾಗಾದರೆ ಪ್ರತಿಯೊಬ್ಬರು ಸಮಾಜದಲ್ಲಿರುವಂಥವ್ರು ಪ್ರತಿಭಟನೆಗೆ ಇಳಿಬೇಕಾ? ಯಾರು ಕೂಡ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅವರನ್ನ ಪ್ರಶ್ನೆ ಮಾಡಲೇಬಾರ್ದಾ? ಸೊ ಇವರೇನು ಇಡೀ ಸಮುದಾಯದ ಒಂದು ಪೀಠದ ಗುರುವಾದ ಮಾತ್ರಕ್ಕೆ ನಾನೇ ಸರ್ವೋಚ್ಚ ಅಧಿಕಾರಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರ ಅನ್ನೋ ಪ್ರಶ್ನೆ ಈಗ ಸಮಾಜದಲ್ಲಿ ಉದ್ಭವ ಆಗಿರುವಂಥದ್ದು. ಸೊ ನಮ್ಮ ಕಚೇರಿಗೆ ಬಂದಿರತಕ್ಕಂಥ ಈ ಒಂದು ವಿಡಿಯೋ ತುಣುಕನ್ನ ಗಮನಿಸಬಹುದು. ಅವರು ಮಾಡುವಂಥ ಏನು ಸಭೆ ಸಮಾರಂಭಗಳಿದ್ದಾವೆ, ಆ ಸಭೆ ಸಮಾರಂಭಗಳಲ್ಲಿ ಯಾರೂ ಕೂಡ ವಿಡಿಯೋ ಮಾಡೋ ಹಾಗಿರಲ್ಲ. ಸೊ ಅವರ ಏನು ಕೆಟ್ಟ ಮಾತುಗಳನ್ನು ಬಳಸೋದ್ರಿಂದ ಸೊ ಅವೆಲ್ಲೂ ಕೂಡ ಹೊರಗಡೆ ಹೋಗಬಾರದು. ಇದು ಸಾರ್ವಜನಿಕ ಕಾರ್ಯಕ್ರಮ ಆದರೂ ಕೂಡ ಅಲ್ಲಿ ವಿಡಿಯೋ ಮಾಡೋ ಹಾಗಿರಲ್ಲ. ಸೊ ಅವರ ಮಾತುಗಳು ಏನು ದೊಡ್ಡ ದೊಡ್ಡ ವೇದಿಕೆಗಳಾದಂಥ ಸಂದರ್ಭದಲ್ಲಿ ಮಾತ್ರ ಅವರನ್ನ ವಿಡಿಯೋಗಳು ಮಾಡಬೇಕು. ಅವರು ಏನು ಒಳ್ಳೆಯದನ್ನು ಮಾತಾಡಿರ್ತಾರೆ ಅಂಥ ಟೈಮಲ್ಲಿ ಮಾತ್ರ ವಿಡಿಯೋಗಳು ಮಾಡಿ ಇವರ ಪ್ರಚಾರಕ್ಕೆ ಅವರ ಪಟಾಲಮನ್ನು ಬಳಸ್ಕೊಳ್ಳುವಂಥದ್ದು. ಆದರೆ ಹೊರಗಡೆಯಿಂದ ಬಂದಂಥ ಸಮುದಾಯದ ಯಾವ ವ್ಯಕ್ತಿಯೂ ಕೂಡ ವಿಡಿಯೋ ಮಾಡುವ ಹಾಗಿರಲ್ಲ. ಸೊ ಇಲ್ಲಿ ನಿಬಂಧನೆಗಳು ಇವರು ಏನೇ ಮಾಡಿದ್ರು ಕೂಡ ಸಮುದಾಯದಲ್ಲಿ ಅದು ಎಲ್ಲವೂ ಕೂಡ ಊರ್ಜಿತ ಅನ್ನುವಂಥ ಒಂದು ಕೆಟ್ಟ ಮನೋಸ್ಥಿತಿಯಲ್ಲಿ ಇವತ್ತು ಪ್ರಸನ್ನಾನಂದಪುರಿ ಸ್ವಾಮೀಜಿ ಅವರು ವರ್ತಿಸ್ತಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಿದ್ದಾವೆ. ಸೊ ಆದರೂ ಕೂಡ ಒಬ್ಬ ಯೋಧ ಇವತ್ತು ಆ ವಿಡಿಯೋವನ್ನು ಮಾಡಿ ತಾನು ಮಾಡಿದಂಥ ಪ್ರಶ್ನೆಗೆ ಪ್ರಸನ್ನಾನಂದಪುರಿ ಸ್ವಾಮೀಜಿ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಬೇರೆ ಬೇರೆ ಕಡೆಗಳಿಂದ ಕೂಡ ನಮ್ಮ ಕಚೇರಿಗೆ ಆ ವಿಡಿಯೋ ಬಂದಿರುವಂಥದ್ದು ಒಂದು ಭಾಗ. ಆದರೆ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ತಮ್ಮ ಈ ನಡೆಯನ್ನು ಬದಲಿಸ್ಕೊಳ್ಳದೆ ಹೋದರೆ ನಾವು ಬೀದಿಗಿಳಿಬೇಕಾಗುತ್ತೆ. ಯಾಕೆಂದರೆ ಸಮುದಾಯಕ್ಕೋಸ್ಕರ ಮಠವನ್ನು ಮಾಡ್ಕೊಂಡಿದ್ದೇವೆ ಹೊರತುನು ಆದರೆ ಮಠಕ್ಕೋಸ್ಕರ ನಮ್ಮ ಸಮುದಾಯ ಇಲ್ಲ. ವಾಲ್ಮೀಕಿ ಸಮುದಾಯದಲ್ಲಿ ಸುಮಾರು 17 ಮಠಗಳಿದ್ದಾವೆ. ಆದರೆ ನಾವು ಯಾಕೆ ರಾಜನಹಳ್ಳಿಯ ಮಠಕ್ಕೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಡ್ತೀವಿ, ಗೌರವವನ್ನು ಕೊಡ್ತೀವಿ ಅಂದರೆ ಅದು ಪ್ರಸನ್ನಾನಂದಪುರಿ ಸ್ವಾಮೀಜಿಯ ಕಾರಣಕ್ಕಾಗಿ ಅಲ್ಲ. ಹಿಂದೆ ಇದ್ದಂಥ ಪುಣ್ಯಾನಂದಪುರಿ ಸ್ವಾಮೀಜಿಯವರು ಈ ಸಮಾಜಕ್ಕೆ ಅವರದ್ದೇ ಆದ ಒಂದು ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ. ಇಡೀ ಕುಟುಂಬವನ್ನು ಅವರು ಹುಟ್ಟಿ ಬೆಳೆದಂಥ ಬಾಲ್ಯಾವಸ್ಥೆಯಲ್ಲಿದ್ದಂಥ ಇಡೀ ಕುಟುಂಬವನ್ನು ಬಿಟ್ಟು ಸಮುದಾಯಕ್ಕೋಸ್ಕರ ತಮ್ಮ ಬದುಕನ್ನು ಮುಡಿಪಾಗಿಟ್ಟರು. ಕೊನೆಗೆ ಯಾವುದೋ ಒಂದು ಅನಿಶ್ಚಿತವಾದಂಥ ಒಂದು ಆಕಸ್ಮಿಕವಾದಂಥ ಅವಘಡದಲ್ಲಿ ಅವರು ದೈವಾಧೀನರಾದರು. ಸೊ ಆ ಕಾರಣಕ್ಕಾಗಿ ವಾಲ್ಮೀಕಿ ಗುರುಪೀಠಕ್ಕೆ ಬಹಳಷ್ಟು ಸಮುದಾಯದ ಬಹಳಷ್ಟು ನಾಯಕರು ಅಥವಾ ಜನಸಾಮಾನ್ಯರು ಗೌರವವನ್ನು ಕೊಡ್ತಾರೆ. ಆದರೆ ಮಕ್ಕಳ ಇಡೀ ವಾಲ್ಮೀಕಿ ಸಮುದಾಯದ ಮಕ್ಕಳ ಜನರ ಅಥವಾ ಶಿಕ್ಷಣಕ್ಕೆ ಒತ್ತು ಕೊಡದೇನೆ ಕೇವಲ ದುಡ್ಡು ಮಾಡುವ ವಿಚಾರದಲ್ಲಿ ಈ ಗುರುಪೀಠವನ್ನು ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಬಳಸ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಇದನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ವಾಲ್ಮೀಕಿ ಸಮುದಾಯದ ಜನರ ಬೇಡಿಕೆ. ಸೊ ಈ ಬೇಡಿಕೆಗೆ ನಿಜಕ್ಕೂ ಸತೀಶ್ ಜಾರಕಿಹೊಳಿ ಅವರಾಗಲಿ ಅಥವಾ ಬೇರೆ ಬೇರೆ ಸಮುದಾಯದ KN ರಾಜಣ್ಣ ಅವರು ಇರ್ಬೋದು, ನಾಗೇಂದ್ರ ಅವರು ಇರ್ಬೋದು, ಸೊ ಇವರೆಲ್ಲರೂ ಕೂಡ ನಿಜಕ್ಕೂ ಸ್ಪಂದಿಸ್ತಾರಾ? ಜನರ ಮನೋಸ್ಥಿತಿಗೆ ಇವರು ಬೆಲೆ ಕೊಡ್ತಾರಾ? ಅಥವಾ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅವರು ಜನರ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಡ್ತಾರಾ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ಆದರೆ ಅವರು ಒಂದಕ್ಕೆ ಉತ್ತರವನ್ನು ಕೊಡಲೇಬೇಕು ಅಂತೇಳಿ ಜನ ಒತ್ತಾಯ ಮಾಡ್ತಾ ಇರುವಂಥದ್ದು. ಫೆಬ್ರವರಿಯಲ್ಲಿ ನಡೆಯುವಂತಹ ಈ ವಾಲ್ಮೀಕಿ ಜಾತ್ರಾ ಮಹೋತ್ಸವವನ್ನು ಯಾವ ಕಾರಣಕ್ಕೆ ನಡೆಸ್ತೀರಿ, ಯಾವ ಪುರುಷಾರ್ಥಕ್ಕೆ ನಡೆಸ್ತೀರಿ ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು. ಜೊತೆಗೆ ಜನಸಾಮಾನ್ಯರಿಂದ, ಅಮಾಯಕರಿಂದ, ಬಡವರು, ಕೂಲಿ ಕಾರ್ಮಿಕರಿಂದ ಕೂಡ ನೀವು ಹಣವನ್ನು ಸಂಗ್ರಹ ಮಾಡ್ತಿದ್ದೀರಿ. ಆದರೆ ಇದರ ಖರ್ಚು ವೆಚ್ಚಗಳನ್ನು ಯಾಕೆ ಪ್ರತಿ ವರ್ಷ ನೀವು ಸಾರ್ವಜನಿಕವಾಗಿ ಪ್ರಕಟ ಮಾಡೋಲ್ಲ ಅನ್ನುವಂಥ ಆರೋಪ ಕೂಡ ಇದೆ. ಇದೆಲ್ಲದಕ್ಕೂ ಕೂಡ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅವರು ಉತ್ತರ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಜೊತೆಗೆ ಸಮಾಜದ ಆಶಯಗಳೇನಿದ್ದಾವೆ ಅವುಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನಮಸ್ಕಾರ.